ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಚಿತ್ರದ ಬ್ಯಾನರ್ನಿಂದ ಇದೀಗ ಕಾನೂನಾತ್ಮಕ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಿದ್ದಾರೆ ನಟ ಯಶ್. ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಯಶ್ ಅವರ ನಿವಾಸದ ಮುಂಭಾಗದಲ್ಲಿ ಬ್ಯಾನರ್ ಅನ್ನು ಅಳವಡಿಸಲಾಗಿತ್ತು. ಟಾಕ್ಸಿಕ್ ಕ್ರೇಜ್ನಲ್ಲಿದ್ದ ಯಶ್ಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಬರ್ಡೇಗೆ ಹಾಕಿದ್ದ ಬ್ಯಾನರ್ನಿಂದ ಇದೀಗ ಸಂಕಷ್ಟ ಎದುರಾಗಿದೆ. ಜಿಬಿಎ ನೀಡಿದ ದೂರಿನ ಅನ್ವಯ ಕೇಸ್ ದಾಖಲಾಗಿದೆ. ಬೆಂಗಳೂರಿನ ಗಾಲ್ಫ್ ಕ್ಲಬ್ ಮುಂದೆ ಯಶ್ ಅವರ ನಿವಾಸ ಇದೆ. ಸಾಕಷ್ಟು ಫ್ಲೆಕ್ಸ್ ಹಾಗೆ ಬ್ಯಾನರ್ ಹಾಕಿದ್ದ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವೇಣು ಕ್ರಿಯೇಷನ್ ವಿರುದ್ಧ ಕೇಸ್ ದಾಖಲಾಗಿದ್ದು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಕೇವಲ ಬ್ಯಾನರ್ ವಿಚಾರಕ್ಕೆ ಮಾತ್ರವಲ್ಲ, ಯಶ್ ನಟನೆಯ ಟಾಕ್ಸಿಕ್ ಚಿತ್ರದ ಟ್ರೇಲರ್ ಏನ್ ಬಿಡುಗಡೆ ಆಯಿತು ಆ ವಿಚಾರದಲ್ಲೂ ಕೂಡ ಇದೀಗ ನಟ ಯಶ್ ಹಾಗೆ ಚಿತ್ರತಂಡಕ್ಕೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಳ್ಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಗೆ ದೂರನ್ನು ನೀಡಲಾಗಿದೆ. ಟೀಸರ್ನಲ್ಲಿ ಅಶ್ಲೀಲ ದೃಶ್ಯಗಳಿದೆ, ಅದಕ್ಕೆ ಕತ್ತರಿ ಪ್ರಯೋಗ ಆಗಬೇಕು ಅಂತ ಹೇಳಿ ದೂರಿನಲ್ಲಿ ಮನವಿ ಮಾಡಲಾಗಿದೆ. ಸಂಬಂಧಪಟ್ಟವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಚಲನಚಿತ್ರದ ಟ್ರೈಲರ್ನಲ್ಲಿ ಅತಿಯಾದ ಹಸಿಬಿಸಿ ಮತ್ತು ಅಶ್ಲೀಲ ದೃಶ್ಯಗಳನ್ನು ಹಾಗೂ ಸಾಮಾಜಿಕ ನೈತಿಕತೆಗೆ ವಿರುದ್ಧವಾದ ದೃಶ್ಯಗಳನ್ನು ಪ್ರದರ್ಶಿಸುವ ಕುರಿತು ಗಂಭೀರವಾದಂತಹ ದೂರನ್ನು ಇವತ್ತು ನಾನು ಕೇಂದ್ರೀಯ ಸೆನ್ಸಾರ್ ಮಂಡಳಿ ಅಧ್ಯಕ್ಷರಿಗೆ ಒಂದು ದೂರನ್ನು ನೀಡೋದ್ರ ಮೂಲಕ ಸಮಗ್ರವಾಗಿ ಒಂದು ತನಿಖೆಗೆ ಒತ್ತಾಯ ಮಾಡಿದ್ದೇನೆ. ಟಾಕ್ಸಿಕ್ ಚಲನಚಿತ್ರದಲ್ಲಿ ಇವತ್ತು ಸಾಮಾಜಿಕವಾಗಿ ಎಲ್ಲ ದೃಶ್ಯ ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಈ ಹಸಿಬಿಸಿ ದೃಶ್ಯಗಳುಳ್ಳ ಟೀಸರ್ ಅನ್ನು ಸಂಪೂರ್ಣವಾಗಿ ಹಿಂದಕ್ಕೆ ಪಡಿಬೇಕು. ಇದರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಹಾಗಾಗಿ ಈ ಪ್ರಕರಣದಲ್ಲಿ ಕೇಂದ್ರೀಯ ಸೆನ್ಸಾರ್ ಮಂಡಳಿ ಕೂಡಲೇ ಮಧ್ಯಪ್ರವೇಶ ಮಾಡಿ ಟಾಕ್ಸಿಕ್ ಚಲನಚಿತ್ರದ ಟೀಸರ್ ಅಲ್ಲಿ ಇರುವಂತಹ ಎಲ್ಲಾ ದೃಶ್ಯಗಳನ್ನು ಸಾಮಾಜಿಕ ಮಾಧ್ಯಮಗಳಾದಂತಹ ಫೇಸ್ಬುಕ್ ಮತ್ತು ಟ್ವಿಟರ್ ಜೊತೆಗೆ ಇನ್ಸ್ಟಾಗ್ರಾಂಗಳಲ್ಲಿ ಇರುವಂತಹ ಎಲ್ಲಾ ಟೀಸರ್ಗಳನ್ನು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರವೀಣ್ ನೀಡುತ್ತಾರೆ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಪ್ರವೀಣ್. ಬ್ಯಾಕ್ ಟು ಬ್ಯಾಕ್ ಕಾನೂನಾತ್ಮಕ ಸಂಕಷ್ಟಗಳು. ಒಂದ್ ಕಡೆ ಬ್ಯಾನರ್ ವಿಚಾರಕ್ಕೆ ಕಂಪ್ಲೇಂಟ್, ಮತ್ತೊಂದು ಕಡೆಯಲ್ಲಿ ಟೀಸರ್ನಲ್ಲಿರುವ ಅಶ್ಲೀಲ ದೃಶ್ಯಗಳ ವಿರುದ್ಧ ದೂರು. ಖಂಡಿತ ಸ್ಮಿತಾ, ಏನಂತ ಹೇಳಿದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಜನವರಿ 8ಕ್ಕೆ ಬರ್ತ್ಡೇ ಇತ್ತು. ಬರ್ತ್ಡೇ ಸಂಭ್ರಮದಲ್ಲಿ ಅಭಿಮಾನಿಗಳ ಜೊತೆಗೆ ಸಾಕಷ್ಟು ಸಂಭ್ರಮಿಸ್ತಾ ಇದ್ರು. ಇದ್ರ ಜೊತೆಗೆ ಯಶ್ ಅವರ 40ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಇದ್ರ ಜೊತೆಗೆ ಟಾಕ್ಸಿಕ್ ಒಂದು ಸಿನಿಮಾದ ಒಂದು ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಈ ಕ್ರೇಜ್ ನಲ್ಲಿ ಎಲ್ಲೋ ಒಂದ್ ಕಡೆ ಯಶ್ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಗ್ರಾಚಾರ ಸರಿ ಇಲ್ವೇನೋ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಒಂದ್ ಕಡೆ ಟೀಸರ್ ಮೇಲೆ ಆಕ್ರೋಶ ಹೊರ ಹಾಕಿರುವಂತದ್ದು. ಇದ್ರ ಜೊತೆಗೆ ಅಭಿಮಾನಿಗಳು ತಮ್ಮ ನಿವಾಸದ ಮುಂದೆ ಬ್ಯಾನರ್ ಗಳನ್ನ ಹಾಕಿದ್ರು. ಇದು ಎಲ್ಲ ಒಂದ್ ಕಡೆ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ನೋಡಬಹುದು. ಜನವರಿ 8ರಂದು ಅಭಿಮಾನಿಗಳು ಯಶ್ ಅವರನ್ನ ಭೇಟಿ ಮಾಡಬೇಕು ಎನ್ನುವಂಥದ್ದು ಒಂದಿಷ್ಟು ಸಾಕಷ್ಟು ಕುತೂಹಲ ಇತ್ತು. ಸೊ ಎಲ್ಲ ಒಂದ್ ಕಡೆ ಯಶ್ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿಯಲ್ಲಿರೋದ್ರಿಂದ ನಾನು ಈ ಬಾರಿ ಅಭಿಮಾನಿಗಳನ್ನ ಭೇಟಿ ಆಗೋದಿಲ್ಲ, ಸೊ ಯಾರು ಬರಬೇಡಿ ಅಂತ ಎನ್ನುವಂತ ಒಂದು ಲೆಟರ್ನು ಕೂಡ ಅಭಿಮಾನಿಗಳಿಗೆ ನೀಡಿದ್ರು. ಇದ್ರ ಜೊತೆಗೆ ಅಭಿಮಾನಿಗಳು ಎಲ್ಲ ಒಂದ್ ಕಡೆ ಯಶ್ ಅವರ ಗಾಲ್ಫ್ ಕ್ಲಬ್ ಇದೆಯಲ್ಲ, ಅದ್ರ ನಿವಾಸದ ಗಾಲ್ಫ್ ಕ್ಲಬ್ ಎದುರುಗಡೆ ಯಶ್ ಅವರ ನಿವಾಸದ ಬಳಿ ಒಂದಿಷ್ಟು ಬ್ಯಾನರ್ ಗಳನ್ನ ಹಾಕಿದ್ರು. ಬ್ಯಾನರ್ ಅಂದ್ರೆ ಗೇಟ್ ಆಗಿರ್ಬೋದು, ರಸ್ತೆಗಳಲ್ಲಿ ಅಂದ್ರೆ ಪರ್ಮಿಷನ್ ಇಲ್ಲದೆ ಒಂದಿಷ್ಟು ಬ್ಯಾನರ್ ಗಳನ್ನ ಹಾಕಿದ್ರು ಎನ್ನುವಂಥದ್ದು. ಈಗಾಗಲೇ ಜಿಬಿಎ ನೀಡಿದಿರತಕ್ಕಂಥ ಒಂದು ದೂರಿನ ಅನ್ವಯ ಈಗ ಹೈಗ್ರೌಂಡ್ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ವೇಣು ಕ್ರಿಯೇಷನ್ಸ್ ಬ್ಯಾನರ್ ಗಳನ್ನ ಅಳವಡಿಸಿತ್ತಲ್ವ, ಪ್ರಿಂಟ್ ಹಾಕಿದ್ವಲ್ಲ, ವೇಣು ಕ್ರಿಯೇಷನ್ಸ್ ಮೇಲೆ ಎಫ್ಐಆರ್ ನ ಮಾಡಿರುವಂತದ್ದು. ಅಂದ್ರೆ ತನಿಖೆ ಮಾಡ್ತಾರೆ ಯಾರು ಈ ಬ್ಯಾನರ್ ಗಳನ್ನ ಹಾಕಿದ್ದು, ಎಲ್ಲಿ ಪ್ರಿಂಟ್ ಆಗಿತ್ತು, ಇದ್ರ ಜವಾಬ್ದಾರಿ ಯಾರು ಹೊತ್ತಿದ್ರು ಎನ್ನುವಂಥದ್ದು ಒಂದಿಷ್ಟು ತನಿಖೆ ಆಗ್ತಿದೆ. ನೋಡಬಹುದು ಇನ್ನೊಂದ್ ಕಡೆ ಯಶ್ ಅವರ ಟಾಕ್ಸಿಕ್ ಟೀಸರ್ ರಿಲೀಸ್ ಆಯಿತು. ಜನವರಿ 8ಕ್ಕೆ ಯಶ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಟಾಕ್ಸಿಕ್ ಟೀಸರ್ ನ ರಿಲೀಸ್ ಮಾಡಿದ್ರು. ಎಲ್ಲ ಒಂದ್ ಕಡೆ ಟೀಸರ್ ಖಂಡಿತವಾಗ್ಲೂ ಮಕ್ಕಳು ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಯಾರೇ ಆಗ್ಲಿ ಕುಟುಂಬದವ್ರು ಕೂತು ಅಂದ್ರೆ ಫ್ಯಾಮಿಲಿ ಜೊತೆ ಕೂತು ನೋಡುವಂತ ಟೀಸರ್ ಅಲ್ಲ. ಯಾಕಂತ ಹೇಳಿದ್ರೆ ಆ ಟೀಸರ್ ಅಲ್ಲಿ ಅಶ್ಲೀಲ ದೃಶ್ಯಗಳಿದಾವೆ. ಯಾಕಂತ ಹೇಳಿದ್ರೆ ಯಾರು ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ್ದೋ ಇಂಗ್ಲಿಷ್
ಒಂದಿಷ್ಟು ಬಾಲಿವುಡ್ ಹಾಲಿವುಡ್ ಸಿನಿಮಾಗಳನ್ನ ನೋಡ್ದಂಗೆ ಆಗ್ತಾ ಇದೆ. ಆ ರೀತಿಯ ಸಿನಿಮಾಗಳು ಅಂದ್ರೆ ಯಶ್ ಅವರು ಅಭಿನಯಿಸ್ತಾರ ಅಂತ ಖಂಡಿತ ನಾವು ಅನ್ಕೊಂಡಿರ್ಲಿಲ್ಲ ಎನ್ನುವಂಥದ್ದು. ಈ ಹಿಂದೆ ಲೋಹಿತ್ ಅವರು ವಕೀಲರು ಲೋಹಿತ್ ಅವರು ಒಂದು ದೂರನ್ನ ಕೊಟ್ಟಿದ್ರು, ಅಂದ್ರೆ ಸೆನ್ಸಾರ್ ಮತ್ತೆ ಏನೋ ಚಿತ್ರತಂಡದ ವಿರುದ್ಧ. ಇದ್ರ ಜೊತೆಗೆ ಮಹಿಳಾ ಆಮ್ ಆದ್ಮಿ ಮಹಿಳಾ ಘಟಕ ಏನಿತ್ತು ಅದು ಕೂಡ ಏನು ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿತ್ತು. ಅಂದ್ರೆ ಹೆಣ್ಣು ಮಕ್ಕಳಿಗೆ ಒಂದು ರೀತಿ ಮುಜುಗರ ತರಿಸುವಂತ ದೃಶ್ಯಗಳಿದಾವೆ ಎನ್ನುವಂಥದ್ದು. ಅದರ ಬೆನ್ನಲ್ಲೇ ಈಗ ದಿನೇಶ್ ಕಲ್ಲಳ್ಳಿ ಎನ್ನುವಂಥವ್ರು ಸಾಮಾಜಿಕ ಹೋರಾಟಗಾರ ಆಗಿರ್ತಕ್ಕಂಥ ಅವರು ಕೂಡ ಈಗ ದೂರನ್ನ ನೀಡಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಟೀಸರ್ಗೆ ಸೆನ್ಸರ್ ಅನ್ನ ಮಾಡಬೇಕಿತ್ತು, ಯಾಕಂತ ಹೇಳಿದ್ರೆ ಕೇವಲ ಸಿನಿಮಾಗಳಿಗೆ ಮಾತ್ರ ಸೆನ್ಸರ್ ಆಗೋದಲ್ಲ, ಟೀಸರ್ಗಳಿಗೂ ಸೆನ್ಸರ್ ಅನ್ನ ಅಳವಡಿಸಿ. ಯಾಕಂತ ಧನ್ಯವಾದ ಪ್ರವೀಣ್ ಮಾಹಿತಿಗಾಗಿ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಚಿತ್ರದ ಬ್ಯಾನರ್ನಿಂದ ಇದೀಗ ಕಾನೂನಾತ್ಮಕ ಸಂಕಷ್ಟಕ್ಕೆ ಸಿಲುಕಾಕೊಳ್ತಿದ್ದಾರೆ ನಟ ಯಶ್. ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಯಶ್ ಅವರ ನಿವಾಸದ ಮುಂಭಾಗದಲ್ಲಿ ಬ್ಯಾನರ್ ಅನ್ನು ಅಳವಡಿಸಲಾಗಿತ್ತು. ಟಾಕ್ಸಿಕ್ ಕ್ರೇಜ್ನಲ್ಲಿದ್ದ ಯಶ್ಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಬರ್ಡೇಗೆ ಹಾಕಿದ್ದ ಬ್ಯಾನರ್ನಿಂದ ಇದೀಗ ಸಂಕಷ್ಟ ಎದುರಾಗಿದೆ. ಜಿಬಿಎ ನೀಡಿದ ದೂರಿನ ಅನ್ವಯ ಕೇಸ್ ದಾಖಲಾಗಿದೆ. ಬೆಂಗಳೂರಿನ ಗಾಲ್ಫ್ ಕ್ಲಬ್ ಮುಂದೆ ಯಶ್ ಅವರ ನಿವಾಸ ಇದೆ. ಸಾಕಷ್ಟು ಫ್ಲೆಕ್ಸ್ ಹಾಗೆ ಬ್ಯಾನರ್ ಹಾಕಿದ್ದ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವೇಣು ಕ್ರಿಯೇಷನ್ ವಿರುದ್ಧ ಕೇಸ್ ದಾಖಲಾಗಿದ್ದು ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಕೇವಲ ಬ್ಯಾನರ್ ವಿಚಾರಕ್ಕೆ ಮಾತ್ರವಲ್ಲ, ಯಶ್ ನಟನೆಯ ಟಾಕ್ಸಿಕ್ ಚಿತ್ರದ ಟ್ರೇಲರ್ ಏನ್ ಬಿಡುಗಡೆಯಾಯಿತು ಆ ವಿಚಾರದಲ್ಲೂ ಕೂಡ ಇದೀಗ ನಟ ಯಶ್ ಹಾಗೆ ಚಿತ್ರತಂಡಕ್ಕೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಳ್ಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಗೆ ದೂರನ್ನ ನೀಡಲಾಗಿದೆ. ಟೀಸರ್ನಲ್ಲಿ ಅಶ್ಲೀಲ ದೃಶ್ಯಗಳಿದೆ, ಅದಕ್ಕೆ ಕತ್ತರಿ ಪ್ರಯೋಗ ಆಗಬೇಕು ಅಂತ ಹೇಳಿ ದೂರಿನಲ್ಲಿ ಮನವಿ ಮಾಡಲಾಗಿದೆ. ಸಂಬಂಧಪಟ್ಟವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಚಲನಚಿತ್ರದ ಟ್ರೈಲರ್ನಲ್ಲಿ ಅತಿಯಾದ ಹಸಿಬಿಸಿ ಮತ್ತು ಅಶ್ಲೀಲ ದೃಶ್ಯಗಳನ್ನು ಹಾಗೂ ಸಾಮಾಜಿಕ ನೈತಿಕತೆಗೆ ವಿರುದ್ಧವಾದ ದೃಶ್ಯಗಳನ್ನು ಪ್ರದರ್ಶಿಸುವ ಕುರಿತು ಗಂಭೀರವಾದಂತಹ ದೂರನ್ನು ಇವತ್ತು ನಾನು ಕೇಂದ್ರೀಯ ಸೆನ್ಸಾರ್ ಮಂಡಳಿ ಅಧ್ಯಕ್ಷರಿಗೆ ಒಂದು ದೂರನ್ನು ನೀಡೋದ್ರ ಮೂಲಕ ಸಮಗ್ರವಾಗಿ ಒಂದು ತನಿಖೆಗೆ ಒತ್ತಾಯ ಮಾಡಿದ್ದೇನೆ. ಟಾಕ್ಸಿಕ್ ಚಲನಚಿತ್ರದಲ್ಲಿ ಇವತ್ತು ಸಾಮಾಜಿಕವಾಗಿ ಎಲ್ಲಾ ದೃಶ್ಯ ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಈ ಹಸಿಬಿಸಿ ದೃಶ್ಯಗಳುಳ್ಳ ಈ ಟೀಸರ್ ಅನ್ನು ಸಂಪೂರ್ಣವಾಗಿ ಹಿಂದಕ್ಕೆ ಪಡಿಬೇಕು. ಇದರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಹಾಗಾಗಿ ಈ ಪ್ರಕರಣದಲ್ಲಿ ಕೇಂದ್ರೀಯ ಸೆನ್ಸಾರ್ ಮಂಡಳಿ ಕೂಡಲೇ ಮಧ್ಯಪ್ರವೇಶ ಮಾಡಿ ಈ ಟಾಕ್ಸಿಕ್ ಚಲನಚಿತ್ರದ ಟೀಸರ್ ಅಲ್ಲಿ ಇರುವಂತಹ ಎಲ್ಲಾ ದೃಶ್ಯಗಳನ್ನು ಸಾಮಾಜಿಕ ಮಾಧ್ಯಮಗಳಾದಂಥ ಫೇಸ್ಬುಕ್ ಮತ್ತು ಟ್ವಿಟ್ಟರ್ ಜೊತೆಗೆ ಇನ್ಸ್ಟಾಗ್ರಾಂಗಳಲ್ಲಿ ಇರುವಂತಹ ಎಲ್ಲಾ ಟೀಸರ್ಗಳನ್ನು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರವೀಣ್ ನೀಡ್ತಾರೆ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಬ್ಯಾಕ್ ಟು ಬ್ಯಾಕ್ ಕಾನೂನಾತ್ಮಕ ಸಂಕಷ್ಟಗಳು. ಒಂದ್ ಕಡೆ ಬ್ಯಾನರ್ ವಿಚಾರಕ್ಕೆ ಕಂಪ್ಲೇಂಟ್, ಮತ್ತೊಂದು ಕಡೆಯಲ್ಲಿ ಟೀಸರ್ನಲ್ಲಿರುವ ಅಶ್ಲೀಲ ದೃಶ್ಯಗಳ ವಿರುದ್ಧ ದೂರು. ಖಂಡಿತ ಅಸ್ಮಿತಾ, ಏನಂತ ಹೇಳಿದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಜನವರಿ 8ಕ್ಕೆ ಬರ್ತ್ಡೇ ಇತ್ತು. ಬರ್ತ್ಡೇ ಸಂಭ್ರಮದಲ್ಲಿ ಅಭಿಮಾನಿಗಳ ಜೊತೆಗೆ ಸಾಕಷ್ಟು ಸಂಭ್ರಮಿಸ್ತಾ ಇದ್ರು. ಇದ್ರ ಜೊತೆಗೆ ಯಶ್ ಅವರ 40ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಇದ್ರ ಜೊತೆಗೆ ಟಾಕ್ಸಿಕ್ ಒಂದು ಸಿನಿಮಾದ ಒಂದು ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಈ ಕ್ರೇಜ್ ನಲ್ಲಿ ಎಲ್ಲೋ ಒಂದ್ ಕಡೆ ಯಶ್ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಗ್ರಾಚಾರ ಸರಿ ಇಲ್ವೇನೋ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಒಂದ್ ಕಡೆ ಟೀಸರ್ ಮೇಲೆ ಆಕ್ರೋಶ ಹೊರ ಹಾಕಿರುವಂತದ್ದು. ಇದ್ರ ಜೊತೆಗೆ ಅಭಿಮಾನಿಗಳು ತಮ್ಮ ನಿವಾಸದ ಮುಂದೆ ಬ್ಯಾನರ್ ಗಳನ್ನ ಹಾಕಿದ್ರು. ಇದು ಎಲ್ಲ ಒಂದ್ ಕಡೆ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ನೋಡಬಹುದು. ಜನವರಿ 8ರಂದು ಅಭಿಮಾನಿಗಳು ಯಶ್ ಅವರನ್ನ ಭೇಟಿ ಮಾಡಬೇಕು ಎನ್ನುವಂಥದ್ದು ಒಂದಿಷ್ಟು ಸಾಕಷ್ಟು ಕುತೂಹಲ ಇತ್ತು. ಸೊ ಎಲ್ಲ ಒಂದ್ ಕಡೆ ಯಶ್ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿಯಲ್ಲಿರೋದ್ರಿಂದ ನಾನು ಈ ಬಾರಿ ಅಭಿಮಾನಿಗಳನ್ನ ಭೇಟಿ ಆಗೋದಿಲ್ಲ, ಸೊ ಯಾರು ಬರಬೇಡಿ ಅಂತ ಎನ್ನುವಂತ ಒಂದು ಲೆಟರ್ ಕೂಡ ಅಭಿಮಾನಿಗಳಿಗೆ ನೀಡಿದ್ರು. ಇದ್ರ ಜೊತೆಗೆ ಅಭಿಮಾನಿಗಳು ಎಲ್ಲ ಒಂದ್ ಕಡೆ ಯಶ್ ಅವರ ಗಾಲ್ಫ್ ಕ್ಲಬ್ ಇದೆಯಲ್ಲ, ಅದ್ರ ನಿವಾಸದ ಗಾಲ್ಫ್ ಕ್ಲಬ್ ಎದುರುಗಡೆ ಯಶ್ ಅವರ ನಿವಾಸದ ಬಳಿ ಒಂದಿಷ್ಟು ಬ್ಯಾನರ್ ಗಳನ್ನ ಹಾಕಿದ್ರು. ಬ್ಯಾನರ್ ಅಂದ್ರೆ ಗೇಟ್ ಆಗಿರ್ಬೋದು, ರಸ್ತೆಗಳಲ್ಲಿ ಅಂದ್ರೆ ಪರ್ಮಿಷನ್ ಇಲ್ಲದೆ ಒಂದಿಷ್ಟು ಬ್ಯಾನರ್ ಗಳನ್ನ ಹಾಕಿದ್ರು ಎನ್ನುವಂಥದ್ದು. ಈಗಾಗಲೇ ಜಿಬಿಎ ನೀಡಿದಿರ್ತಕ್ಕಂಥ ಒಂದು ದೂರಿನ ಅನ್ವಯ ಈಗ ಹೈಗ್ರೌಂಡ್ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ವೇಣು ಕ್ರಿಯೇಷನ್ಸ್
ಬ್ಯಾನರ್ ಗಳನ್ನ ಅಳವಡಿಸಿತ್ತಲ್ವಾ, ಪ್ರಿಂಟ್ ಹಾಕಿದ್ವಲ್ಲ, ವೇಣು ಕ್ರಿಯೇಷನ್ಸ್ ಮೇಲೆ ಎಫ್ಐಆರ್ ನ ಮಾಡಿರುವಂತದ್ದು. ಅಂದ್ರೆ ತನಿಖೆ ಮಾಡ್ತಾರೆ, ಯಾರು ಈ ಬ್ಯಾನರ್ ಗಳನ್ನ ಹಾಕಿದ್ದು, ಎಲ್ಲಿ ಪ್ರಿಂಟ್ ಆಗಿತ್ತು, ಇದರ ಜವಾಬ್ದಾರಿ ಯಾರು ಹೊತ್ತಿದ್ರು ಎನ್ನುವಂಥದ್ದು ಒಂದಿಷ್ಟು ತನಿಖೆ ಆಗ್ತಿದೆ. ನೋಡಬಹುದು ಇನ್ನೊಂದ್ ಕಡೆ ಯಶ್ ಅವರ ಏನೋ ಟಾಕ್ಸಿಕ್ ಟೀಸರ್ ರಿಲೀಸ್ ಆಯಿತು ಜನವರಿ 8ಕ್ಕೆ. ಯಶ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಟಾಕ್ಸಿಕ್ ಟೀಸರ್ ಅನ್ನ ರಿಲೀಸ್ ಮಾಡಿದ್ರು. ಎಲ್ಲ ಒಂದ್ ಕಡೆ ಟೀಸರ್ ಖಂಡಿತವಾಗ್ಲೂ ಮಕ್ಕಳು ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಯಾರೇ ಆಗ್ಲಿ ಕುಟುಂಬದವ್ರು ಕೂತು, ಅಂದ್ರೆ ಫ್ಯಾಮಿಲಿ ಜೊತೆ ಕೂತು ನೋಡುವಂತ ಟೀಸರ್ ಅಲ್ಲ. ಯಾಕಂತ ಹೇಳಿದ್ರೆ ಆ ಟೀಸರ್ ಅಲ್ಲಿ ಅಶ್ಲೀಲ ದೃಶ್ಯಗಳಿದಾವೆ. ಯಾಕಂತ ಹೇಳಿದ್ರೆ ಯಾರು ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ್ದೋ ಇಂಗ್ಲಿಷ್ ಬಾಲಿವುಡ್ ಹಾಲಿವುಡ್ ಸಿನಿಮಾಗಳನ್ನ ನೋಡ್ದಂಗೆ ಆಗ್ತಾ ಇದೆ. ಆ ರೀತಿಯ ಸಿನಿಮಾಗಳು ಅಂದ್ರೆ ಯಶ್ ಅವರು ಅಭಿನಯಿಸ್ತಾರ ಅಂತ ಖಂಡಿತ ನಾವು ಅನ್ಕೊಂಡಿರ್ಲಿಲ್ಲ ಎನ್ನುವಂಥದ್ದು. ಈ ಹಿಂದೆ ಲೋಹಿತ್ ಅವರು, ವಕೀಲರು ಲೋಹಿತ್ ಅವರು ಒಂದು ದೂರನ್ನ ಕೊಟ್ಟಿದ್ರು, ಅಂದ್ರೆ ಸೆನ್ಸಾರ್ ಮತ್ತೆ ಚಿತ್ರತಂಡದ ವಿರುದ್ಧ. ಇದ್ರ ಜೊತೆಗೆ ಮಹಿಳಾ ಆಮ್ ಆದ್ಮಿ ಮಹಿಳಾ ಘಟಕ ಏನಿತ್ತು ಅದು ಕೂಡ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿತ್ತು. ಅಂದ್ರೆ ಹೆಣ್ಣು ಮಕ್ಕಳಿಗೆ ಒಂದು ರೀತಿ ಮುಜುಗರ ತರಿಸುವಂತ ದೃಶ್ಯಗಳಿದಾವೆ ಎನ್ನುವಂಥದ್ದು. ಅದರ ಬೆನ್ನಲ್ಲೇ ಈಗ ದಿನೇಶ್ ಕಲ್ಲಳ್ಳಿ ಎನ್ನುವಂತವ್ರು ಸಾಮಾಜಿಕ ಹೋರಾಟಗಾರ ಆಗಿರ್ತಕ್ಕಂಥ ಅವರು ಕೂಡ ಈಗ ದೂರನ್ನ ನೀಡಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಟೀಸರ್ಗೆ ಸೆನ್ಸಾರ್ ಅನ್ನ ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ ಕೇವಲ ಸಿನಿಮಾಗಳಿಗೆ ಮಾತ್ರ ಸೆನ್ಸಾರ್ ಆಗೋದಲ್ಲ, ಟೀಸರ್ಗಳಿಗೂ ಸೆನ್ಸಾರ್ ಅನ್ನ ಅಳವಡಿಸಿ. ಯಾಕಂತ ಧನ್ಯವಾದ ಪ್ರವೀಣ್ ಮಾಹಿತಿಗಾಗಿ.